ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಇಂದು ನಾವು ದ್ವಿತೀಯ PUC ಭಾರತ ಇತಿಹಾಸದಲ್ಲಿ ಅಧ್ಯಾಯ 1ರ ಮೇಲೆ ಅದರಲ್ಲಿ ಪ್ರಾಚೀನ ಯುಗದಲ್ಲಿ ಅಧ್ಯಾಯ 1ರಲ್ಲಿ ಬರುವ 2 ಅಂಕಗಳ ಪ್ರಶ್ನೋತ್ತರ ಕುರಿತು ಸ್ವಲ್ಪ ಚರ್ಚಿಸೋಣ. ಅಧ್ಯಾಯ 1 ಪೀಠಿಕೆ. ಪ್ರಶ್ನೆ ಈ ಥರದೇ: ಭಾರತದ ಯಾವುದಾದರೆರಡು ಪರ್ವತಗಳನ್ನು ತಿಳಿಸಿ. ಪ್ರಶ್ನೆ: ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ತಿಳಿಸಿ ಅಂತದ. ಭಾರತದ ಪರ್ವತಗಳು: ಒಂದು ವಿಂಧ್ಯ ಪರ್ವತ ಮತ್ತು ಅರಾವಳಿ ಪರ್ವತ, ಮತ್ತೊಂದು ಸಹ್ಯಾದ್ರಿ ಪರ್ವತ ಅಂತಕ್ಕಂಥದ್ದು ನೋಡ್ತೀವಿ. ಅಂದರೆ ಒಂದು ವಿಂಧ್ಯ ಪರ್ವತ ಮತ್ತು ಅರಾವಳಿ ಪರ್ವತ. ನಂತರದ ಪ್ರಶ್ನೆ: ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಪ್ರಶ್ನೆ ನೋಡ್ರಿ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಅಂದರೆ ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ. ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಪ್ರದೇಶವೇ ಭಾರತದ ವ್ಯಾಪ್ತಿ. ನೋಡಿ, ವಿಷ್ಣು ಪುರಾಣದ ಪ್ರಕಾರ ಭಾರತ ವ್ಯಾಪ್ತಿ ಅಂದರೆ ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ಪ್ರದೇಶವೇ ಭಾರತದ ವ್ಯಾಪ್ತಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ: ಭಾರತದಲ್ಲಿ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿ. ನೋಡಿ, ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ನೋಡಿದರೆ ಒಂದು ಹಿಂದೂಸ್ತಾನ್, ಇನ್ನೊಂದು ಇಂಡಿಯಾ ಅಂತಕ್ಕಂಥದ್ದು. ಅಂದರೆ ಭಾರತದ ಇನ್ನೂ ಎರಡು ಹೆಸರು ಅಂದರೆ ಭರತವರ್ಷ, ಭರತಖಂಡ, ಜಂಬೂದ್ವೀಪ ಅಂತ ಕೂಡ ಭಾರತವನ್ನು ಕರೀತಾರೆ. ಅಂದರೆ 2 ಅಂಕದ ಮೇಲೆ ಪ್ರಶ್ನೆ ಏನಾದರೂ ಭಾರತ ಯಾವುದಾದ್ರೂ ಎರಡು ಹೆಸರುಗಳನ್ನು ಹೆಸರು ತಿಳಿಸಿ ಅಂದರೆ ಹಿಂದೂಸ್ತಾನ್ ಮತ್ತು ಇಂಡಿಯಾ ಅಂತಕ್ಕಂಥದ್ದು ಬರೀಬೋದು. ಇನ್ನು ನಂತರದ ಪ್ರಶ್ನೆ: ಭಾರತದ ಯಾವುದಾದ್ರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ನೋಡಿ, ಭಾರತದ ಯಾವುದಾದ್ರೂ ಎರಡು ನೈಸರ್ಗಿಕ ಲಕ್ಷಣ ತಿಳಿಸಿ ಅಂದರೆ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ, ದಕ್ಷಿಣಕ್ಕೆ ಸಾಗರಗಳಿವೆ, ಪಶ್ಚಿಮದಲ್ಲಿ ಮರುಭೂಮಿಗಳಿವೆ ಮತ್ತು ದಕ್ಕನ್ ಪ್ರಸ್ಥಭೂಮಿ ಕೂಡ ಇದೆ. ಅದರ ಜೊತೆಗೆ ಉತ್ತರದ ನದಿ ಬಯಲು ಕೂಡ ಭಾರತದ ನೈಸರ್ಗಿಕ ಲಕ್ಷಣಗಳಾಗಿವೆ. ಅಂದರೆ ಉತ್ತರದ ಹಿಮಾಲಯ ಪರ್ವತ, ಮರುಭೂಮಿಗಳು, ಕರಾವಳಿ ತೀರಗಳು, ದಕ್ಕನ್ ಪ್ರಸ್ಥಭೂಮಿ ಮತ್ತು ಉತ್ತರದ ನದಿ ಬಯಲು ಇವು ಭಾರತದ ನೈಸರ್ಗಿಕ ಲಕ್ಷಣ ಅಂತ ನೋಡ್ತೀವಿ. ನಂತರದ ಪ್ರಶ್ನೆ: ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ ಎರಡು ಕಣಿವೆಗಳನ್ನು ತಿಳಿಸಿ. ನೋಡಿ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ ಎರಡು ಕಣಿವೆಗಳನ್ನು ತಿಳಿಸಿ ಅಂದರೆ ಒಂದು ಖೈಬರ್ ಕಣಿವೆ, ಮತ್ತೊಂದು ಬೋಲಾನ್ ಕಣಿವೆ. ನೋಡಿ, ಒಂದು ಖೈಬರ್ ಕಣಿವೆ, ಮತ್ತೊಂದು ಬೋಲಾನ್ ಕಣಿವೆ ಅಂತಕ್ಕಂಥದ್ದು ಎರಡು ಕಣಿವೆಗಳವ. ಇನ್ನು ನಂತರದ ಪ್ರಶ್ನೆ: ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ನೋಡಿ, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಭಾರತದಲ್ಲಿ ಉದಯಿಸಿರುವ ಎರಡು ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಹಿಂದೂ ಧರ್ಮ ಕೂಡ ಭಾರತದಲ್ಲಿ ಉದಯಿಸಿದೆ, ಜೊತೆಗೆ ಸಿಖ್ ಧರ್ಮ ಕೂಡ ಭಾರತದಲ್ಲಿ ಉದಯಿಸಿದೆ ಅಂತಕ್ಕಂಥದ್ದು ನೆನಪಿರಲಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ ಎರಡು ಪ್ರಮುಖ ಧರ್ಮಗಳನ್ನು ಹೆಸರಿಸಿ ಅಂದರೆ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ನಂತರದ ಪ್ರಶ್ನೆ: ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ. ನೋಡಿ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳಂದರೆ ಒಂದು ಪಟ್ಟದಕಲ್ಲು ಮತ್ತು ಹಂಪಿ. ನೋಡಿ, ಪಟ್ಟದಕಲ್ಲು ಮತ್ತು ಹಂಪಿ ಕರ್ನಾಟಕದಲ್ಲಿರುವ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಎರಡು ತಾಣಗಳು ಯಾವ್ರೆ? ಒಂದು ಪಟ್ಟದಕಲ್ಲು ಮತ್ತೊಂದು ಹಂಪಿ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ: ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ನೋಡಿ, ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂದರೆ ಒಂದು ನಳಂದ ಮತ್ತು ವಿಕ್ರಮಶಿಲ, ಜೊತೆಗೆ ತಕ್ಷಶಿಲ ಕೂಡ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಾಗಿವೆ. ಒಂದು ನಳಂದ, ಮತ್ತೊಂದು ವಿಕ್ರಮಶಿಲೆ ಅಂತಕ್ಕಂಥದ್ದು ಅದ ನೆನಪಿರಲಿ. ಜೊತೆಗೆ ತಕ್ಷಶಿಲ ಕೂಡ ಪ್ರಾಚೀನ ಭಾರತದ ಒಂದು ವಿಶ್ವವಿದ್ಯಾಲಯ ಆಗಿದೆ. ಇನ್ನು ನಂತರದ ಪ್ರಶ್ನೆ: ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂತ ಕವಿ ಹೇಳ್ತಾರಪ್ಪ ಅಂದರೆ ಶ್ರೀ ವಿಜಯ ಬರತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಗೆ ಹಬ್ಬಿತ್ತು ಅಂದರೆ ದಕ್ಷಿಣಕ್ಕೆ ಕಾವೇರಿ ನದಿಯಿಂದ ಉತ್ತರಕ್ಕೆ ಗೋದಾವರಿ ನದಿಯವರೆಗೆ ಹಬ್ಬಿತ್ತು. ಅಂದರೆ ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೂ
ಕರ್ನಾಟಕ ಹಬ್ಬಿತ್ತು ಅಂತ ರಾಷ್ಟ್ರಕೂಟರ ಆಸ್ಥಾನಲ್ಲಿರ್ತಕ್ಕಂಥ ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಕಾಣ್ತೀವಿ. ಇನ್ನು ನಂತರದ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳು. ನೋಡಿ, ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಎರಡು ಪ್ರಮುಖ ರಾಜಮನೆತನ ಅಂದರೆ ಒಂದು ಗಂಗರು, ಕದಂಬರು, ಬಾದಾಮಿ ಚಾಲುಕ್ಯರು ಮತ್ತು ಹೊಯ್ಸಳರು. ಭಾಳಷ್ಟು ಜನ ಆಳಿದ್ದಾರೆ, ಆದರೆ ಇಂಪಾರ್ಟೆಂಟ್ ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಗಂಗರು, ಕದಂಬರು ಅಂತಕ್ಕಂಥದ್ದು ತಲೆಯಲ್ಲಿ ಇರಲಿ. ಇನ್ನು ನಂತರ ಪ್ರಶ್ನೆ, ಕರ್ನಾಟಕದ ಯಾವುದಾದ್ರು ಎರಡು ಭೌಗೋಳಿಕ ಲಕ್ಷಣ ಬರೆಯಿರಿ. ನೋಡಿ, ಅಲ್ಲಿ ಭಾರತದ ಎರಡು ಭೌಗೋಳಿಕ ಲಕ್ಷಣ ಅಂದರೆ ಹಿಮಾಲಯ ಪರ್ವತ ಬರುತ್ತೆ, ದಕ್ಕನ್ ಪ್ರಸ್ಥಭೂಮಿ ಬರುತ್ತೆ, ಕರಾವಳಿ ತೀರಗಳು ಬರುತ್ತೆ, ಮರುಭೂಮಿ ಬರುತ್ತೆ, ಜೊತೆಗೆ ಉತ್ತರ ನದಿ ಬೀಳು ಕಾಣ್ತೇವೆ. ಅದೇ ಥರನಾಗಿ ಕರ್ನಾಟಕದ ಯಾವುದಾದರೆರಡು ಭೌಗೋಳಿಕ ಲಕ್ಷಣ ಅಂದರೆ ಒಂದು ಕಡಲ ತೀರಗಳು ಅಂದರೆ ಕರಾವಳಿಗಳು ಬರ್ತವೆ, ಪಶ್ಚಿಮ ಘಟ್ಟಗಳು ಬರ್ತವೆ, ಮಲೆನಾಡು ಪ್ರದೇಶ ಬರುತ್ತೆ, ಉತ್ತರ ದಕ್ಷಿಣದ ಬಯಲು, ಕರಾವಳಿ ತೀರಗಳಂತಕ್ಕಂಥ ನೋಡ್ತೀವಿ. ಇನ್ನು ನಂತರದ ಪ್ರಶ್ನೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ. ನೋಡಿ, ಆಧಾರವಿಲ್ಲದೆ ಇತಿಹಾಸ ಇಲ್ಲ ಏಕೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಆಧಾರವಿಲ್ಲದೆ ಇತಿಹಾಸ ಇಲ್ಲ. ಪ್ರಶ್ನೆ ಇಲ್ಲಿ ಈ ಥರನಾಗಿ ಬರುತ್ತೆ. ಆಧಾರವಿಲ್ಲದೆ ಇತಿಹಾಸ ಇಲ್ಲ, ಏಕೆಂದರೆ ಇತಿಹಾಸವು ಗತಿಸಿದ ಘಟನೆಗಳು ಸಾಮಾನ್ಯವಾಗಿ ವಿಶ್ಲೇಷಣೆ ಆಗಿರುವುದರಿಂದ ಆಧಾರಗಳು ಅತ್ಯಗತ್ಯ. ಅದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ. ನೋಡಿ, ಇತಿಹಾಸಕಾರನ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಇನ್ನು ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲ ನಡುವೆ ವ್ಯತ್ಯಾಸವೇನು. ನೋಡಿ, ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲ ನಡುವೆ ವ್ಯತ್ಯಾಸ ಅಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವೇ ಇತಿಹಾಸ ಪೂರ್ವ ಕಾಲ. ನೋಡಿ, ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಏನಂತೀವಿ, ಇತಿಹಾಸ ಪೂರ್ವ ಕಾಲ ಅಂತೀವಿ. ಅದೇ ಥರನಾಗಿ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೀವಿ. ನೋಡಿ, ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೀವಿ. ಇನ್ನು ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದ ಯಾವ ಎರಡು ಉಪಯೋಗಗಳನ್ನು ತಿಳಿಸಿ ಅಂದರೆ ಯಾವುದಾದ್ರೂ ಎರಡು ಉಪಯೋಗ ತಿಳಿಸಿ ಅಂದರೆ ಒಂದು ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಭಾಷೆ, ಲಾಂಛನಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತವೆ. ನೋಡಿ, ಆ ನಾಣ್ಯಗಳಿಂದ ಕಾಲ ತಿಳಿಸ್ತವೆ, ರಾಜವಂಶ ತಿಳಿಸ್ತವೆ, ಆರ್ಥಿಕ ಸ್ಥಿತಿ, ಭಾಷೆ, ಧರ್ಮಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತವೆ. ಇನ್ನು ನಂತರದ ಪ್ರಶ್ನೆ, ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರೆ ಆಧಾರಗಳಾಗಿರೋದು ಏಕೆ ಅಂದರೆ ಇವು ಸಾಮಾನ್ಯವಾಗಿ ಸಮಕಾಲೀನವಾಗಿರ್ತವೆ ಮತ್ತು ಘಟನೆಗೆ ನೇರವಾಗಿ ಸಂಬಂಧವನ್ನು ಹೊಂದಿರ್ತವೆ. ನೆನಪಿರಲಿ, ಇವು ಸಾಮಾನ್ಯವಾಗಿ ಸಮಕಾಲೀನವಾಗಿರ್ತವೆ ಅಂದರೆ ಶಾಸನಗಳಿಗೆ ಸಮಕಾಲೀನವಾಗಿರ್ತವೆ ಮತ್ತು ಆ ಒಂದು ಘಟನೆಗೆ ನೇರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರ್ತವೆ. ನಂತರದ ಪ್ರಶ್ನೆ, ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳೆಂದರೆ ಏನೊಂದು ಪ್ರಶ್ನೆ ಅದ. ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತೀವಿ. ನೆನಪಿರಲಿ, ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆ ಅವಶೇಷಗಳೇ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ಇನ್ನು ನಂತರ ಪ್ರಶ್ನೆ, ಸಾಹಿತ್ಯ ಆಧಾರದ ಎರಡು ಪ್ರಕಾರಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಅದ. ಸಾಹಿತ್ಯ ಆಧಾರದ ಎರಡು ಪ್ರಕಾರಗಳು, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಬರವಣಿಗೆಗಳಂತಕ್ಕಂಥ ನೋಡ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಬರವಣಿಗೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಈ ಮೇಲಿನ ಎಲ್ಲವೂ ಕೂಡ 2 ಅಂಕದ ಒಂದನೇ ಪೀಠಿಕೆ ಇರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಾಗಿವೆ. ಇಲ್ಲಿವರೆಗೂ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.